ಬ್ರಹ್ಮಣಿಪುರ ಬೊಮ್ಮಿಪುರ ಅಂತಾರೆ ಊರಲ್ಲೆಲ್ಲ ಅದಕ್ಕೆ ದೇವ್ರುಗಳೆಲ್ಲ ಇದೇ ಪ್ಲೇಸಲ್ಲಿ ಇರಬೇಕು ಅಂತ ಚೂಸ್ ಮಾಡ್ಕೊತಾರೋ ಏನೋ. ಆ್ಯಂಡ್ ನಾನು ಈ ಕಾಡು ಒಳಗಡೆ ಹೋಗಿ ಆಲ್ಮೋಸ್ಟ್ 10 ವರ್ಷ ಆಯಿತು ಅಂತ ಅನಿಸುತ್ತೆ. ಅಂದರೆ ರೀಸನ್ನು ಇಲ್ಲಿ ಹೇಳೋದು ಬೇಡ, ನನ್ನ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸ್ವಲ್ಪ ಭಯ ಇಲ್ಲಿ ಹೇಳೋಕ್ಕೆ. ಇವನ ಹೆಸರು ಬಾದುಷಾ ಅಂತ. ಏನಕ್ಕೆ ಅಂದರೆ ಇವರಪ್ಪ ಹುಟ್ಟಿದ ತಕ್ಷಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮತ್ತೆ ಊರಿನ ಕಡೆಗೆ ಹೊರಟ್ವಿ. ಏನಪ್ಪ ವಿಷಯ ಅಂದರೆ, ನಮ್ಮ ಅಕ್ಕಂಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು. ಅದಕ್ಕೋಸ್ಕರ ಇಲ್ಲೆಲ್ಲೂ ಕ್ಯೂರ್ ಆಗಿಲ್ಲ ಅಂತ ಹೇಳಿಬಿಟ್ಟು ಊರಲ್ಲಿ ತುಂಬ ಚೆನ್ನಾಗಿ ನೋಡ್ತಾರಂತ ಹೇಳಿದ್ರು. ಅದಕ್ಕೆ ಹೊರಟಿದ್ವಿ. SS ಕ್ಲಿನಿಕ್, ಚನ್ನಪಟ್ಟಣ ತಾಲೂಕ್. ಏನಾಯ್ತು ಶ್ರೀ ನಿಂಗೆ? ಮತ್ತೇನಕ್ಕೆ ಹಾಸ್ಪಿಟಲ್ಗೆ ಬಂದಿದ್ಯಾ? ನಾವು ಕ್ಲಿನಿಕ್ಗೆ ಬೇಗ ಬಂದಿದ್ರಿಂದ ಡಾಕ್ಟರ್ ಬರಲು ಟೈಮ್ ಆಗುತ್ತಂತ ಹೇಳಿದ್ರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಬಟ್ ಅವ್ರು ಇನ್ನೂ ಲೇಟ್ ಆಗುತ್ತಂತ ಹೇಳಿದಕ್ಕೆ ನಾವು ಊರಿಗೆ ಹೊರಡೋಣ ಅಂದ್ಕೊಂಡ್ವಿ. ಅಷ್ಟರೊಳಗೆ ಇಲ್ಲಿ ಬಿಲ್ಡಿಂಗ್ ಹತ್ರ ನೋಡುವಾಗ ಏನೋ ಒಂದು ನೇತಾಡ್ತಾ ಇರೋ ಥರ ಕಾಣಿಸ್ತು. ಬಟ್ ಫೋಕಸ್ ಮಾಡಿ ನೋಡಿದಾಗಲೇ ಗೊತ್ತಾಯಿತು ಅದು ದೃಷ್ಟಿ ಬೊಂಬೆ ಅಂತ. ಅದಕ್ಕೆ ತಲೆ ಇರಲಿಲ್ಲ ಅಷ್ಟೇ. ಮನುಷ್ಯನ ಪ್ಯಾಂಟು ಶರ್ಟನ್ನು ಹಾಕ್ಬಿಟ್ಟಿದ್ದಾರೆ. ಸೊ ಒಂದು ಸೆಕೆಂಡ್ ಭಯನೇ ಆಗೋಯ್ತು. ಎಲ್ಲಿಗೆ ಬಂದಿದೆ ಶ್ರೀ? ಬ್ರಹ್ಮಣಿಪುರ ಬೊಮ್ಮಿಪುರ ಅಂತಾರೆ ಊರಲ್ಲೆಲ್ಲ. ಬ್ರಹ್ಮಣಿಪುರ ಅದು ತತ್ಸಮ ಬ್ರಹ್ಮ ಬೊಮ್ಮ ಅಂತಾರೆ. ಓ ಹಂಗ, ಅದಕ್ಕೆ ಬೊಮ್ಮಿಪುರ ಅನ್ನೋದವರು. ಗಾಟ್ ಇಟ್. ಯಾರ್ದೋ ಮನೆ ಮುಂದೆ ಬಂದು ಕುತ್ಕೊಂಡಿದ್ವಿ. ಏನೋ ಅನ್ನಲ್ಲ, ಹಳ್ಳಿಲೆಲ್ಲ ಏನೋ ಅನ್ನಲ್ಲ. ಇನ್ನೂ ತುಂಬ ಟೈಮ್ ಇದೆ ಕ್ಲಿನಿಕ್ ಓಪನ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಊರಿಗೆ ಹೊರಟ್ಮೇಲೆ ಅಫ್ಕೋರ್ಸ್ ಅಲ್ಲಿ ದೇವಸ್ಥಾನ ಇರೋದ್ರಿಂದ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಅದನ್ನ ನೋಡ್ಕೊಂಡು ಬರೋಕ್ಕೆ ಹೊರಟ್ವಿ. ಇದು ಬಂದು ಮೂಲಸ್ಥಾನ ಅಂತ ನಾನು ಒಂದು ಹಳೆ ವಿಡಿಯೋಲಿ ತೋರಿಸಿದ್ದೆ. ಇದು ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇರೋ ಜಾಗ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ಕೊಟ್ಟಿಲ್ದಿರೋ ಕಾರಣ ಇಲ್ಲಿ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಕೆಲಸ ಮುಗಿತಾ ಬರ್ತಾ ಇದೆ. ಗ್ರಾನೈಟ್ ಕಲ್ಲನ್ನೆಲ್ಲ ಹಾಕ್ತಾ ಇದ್ರು. ಎಸ್ ಗೈಸ್, ನಾನು ಹೇಳಿದ್ನಲ್ವ ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂತ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಷ್ಟು ಚೆಂದ ಈ ಗ್ರೀನರಿ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಕ್ಕೆ ದೇವ್ರುಗಳೆಲ್ಲ ಇದೇ ಪ್ಲೇಸಲ್ಲಿ ಇರಬೇಕು ಅಂತ ಚೂಸ್ ಮಾಡ್ಕೊತಾರೋ ಏನೋ. ಚೆನ್ನಾಗಿರುತ್ತೆ ಇಲ್ಲಿ. ಆ್ಯಂಡ್ ನಾನು ಈ ಕಾಡು ಒಳಗಡೆ ಹೋಗಿ ಆಲ್ಮೋಸ್ಟ್ 10 ವರ್ಷ ಆಯಿತು ಅಂತ ಅನಿಸುತ್ತೆ. 2013 ಲಾಸ್ಟ್ ನಾನು ಈ ಕಾಡು ಒಳಗಡೆ ಹೋಗಿದ್ದು. ಏನಕ್ಕೆ ಅಂದರೆ ರೀಸನ್ನು ಇಲ್ಲಿ ಹೇಳೋದು ಬೇಡ, ನನ್ನ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸ್ವಲ್ಪ ಭಯ ಇಲ್ಲಿ ಹೇಳೋಕ್ಕೆ. ಇಲ್ಲಿ ಸ್ವಲ್ಪ ಹೇಳೋಕ್ಕೆ ಭಯ ಇದೆ, ಅದಕ್ಕೋಸ್ಕರ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ದೇವ್ರಿಗೆ ಪೂಜೆ ಮಾಡಿಕೊಂಡು ಹೇಗಿದ್ರೂ ಬಂದಿದ್ದೀವಿ, ಪೂಜೆ ಮಾಡಿಬಿಟ್ಟು ಹಿಂಗೆ ಹೋಗ್ತೀವಿ. ಹೇಳು ಡೈಲಾಗು. ಇವನ ಹೆಸರು ಬಾದುಷಾ ಅಂತ. ಏನಕ್ಕೆ ಅಂದರೆ ಇವರಪ್ಪ ಹುಟ್ಟಿದ ತಕ್ಷಣ ಬಾದುಷಾ ಸ್ವೀಟ್ ಕೊಟ್ಟು ಅದಕ್ಕೆ ಬಾದುಷಾ ಅಂತ. ಬಾದುಷಾ ಎಲ್ಲ ಒಂದೇ ಕಲರ್ ಬಟ್ಟೆ ಹಾಕಿದ್ದೀವಿ ಇವತ್ತು. ಏನಕ್ಕೆ ಇವರನ್ನ ಬಾದುಷಾ ಅಂತಾರೆ ಅಂದರೆ ಅವನೇ ಎಕ್ಸ್ಪ್ಲನೇಷನ್ ಕೊಡ್ತಾಳೆ. ಏನಕ್ಕೆ ಗೊತ್ತಾ, ನಾನು ಅವಾಗ 2013 ಅನ್ಸುತ್ತೆ ಬಂದಿದ್ದು. ಇವ್ರ ಮನೆಗೆ ಹೋಗಿದ್ವಿ, ಸಮ್ಮರ್ ಹಾಲಿಡೇಸಿಗೆ ಬಂದಿದ್ವಿ. ಇವನು ಅವಾಗ ಹುಟ್ಟಿದ್ದ. ಇವರಪ್ಪ ಎಲ್ರಿಗೂ ಗಂಡು ಮಗು ಆಗಿದೆ ಅಂದ್ಬಿಟ್ಟು ಬಾದುಷಾ ಸ್ವೀಟ್ ಕೊಟ್ಟರು. ಅದಕ್ಕೆ ಅವನ್ನ ಅವಾಗಿಂದ ಬಾದುಷಾ ಅಂತ ಕರೆಯೋದು. ಗೊತ್ತಾಯ್ತಾ ರೀಸನ್? ನಿಜವಾದ ಹೆಸರೇನು? ಗೋವಿಂದರಾಜ್ ಎಸ್ ಅಂತ ನಿಜವಾದ ಹೆಸರು. ಮಾತಾಡೋ, ಸ್ಪೀಕ್ ಸಮಥಿಂಗ್. ಬಾದುಷಾ ಅವ್ರೇನೋ ಮಾತಾಡ್ತಾರಂತೆ. ನೀವೇನೋ ವಾಚ್ ಎಲ್ಲ ಹಾಕೊಂಡಿದ್ದೀರಾ, ತೋರಿಸ್ತಾ ಇದ್ದೀರಾ ಅದನ್ನ. ರೆಸ್ಪೆಕ್ಟೇ ಇಲ್ಲ, ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ತಂಗಿನ ಇವಳು? ತಂಗಿಲ್ಲ, ಇವರ ತಮ್ಮವ್ರ ತಂಗಿ. ವಿಡಿಯೋ ಮಾಡ್ತಿದ್ದೀನಿ ಅಂತ ಭಯ ಆಗ್ತಿತ್ತು. ಜಲ ಆಗಿ ಗೇಟ್ ಹಾಕಿದೀವಿ. ನಮ್ಮ ಅಕ್ಕವರು
ಪೂಜೆ ಎಲ್ಲ ಮಾಡಿ ಕೂತ್ಕೊಂಡಿದ್ದಾರೆ. ಊರೆಷ್ಟು ಪ್ರಶಾಂತವಾಗಿದೆ ಅಲ್ಲ. ಹೇಗೆ ಅನ್ನಿಸ್ತದೆ ಊರಿಗೆ ಬಂದ್ಬಿಟ್ಟು? ಚೆನ್ನಾಗಿ ಅನ್ನಿಸ್ತಿದೆ. ಇಲ್ಲೇ ಇರೋಣ ಅನ್ನಿಸ್ತಿದ್ಯಾ? ಇರ್ಬೋದು, ಬಟ್ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಯಾವುದು ಎಕ್ಸ್ಟ್ರೀಮ್ ಇರಬಾರ್ದಲ್ವ ಲೈಫಲ್ಲಿ, ಆ್ಯಾವ್ರೇಜ್ ಆಗಿರಬೇಕು. ಏನಂತೀಯ? ಹೌದು. ನೋಡಿ, ಸಾಯಂಕಾಲ ಆಯಿತು ಅಂದರೆ ಎಲ್ಲರೂ ಕಸ ತೊಗೊಂಡೋಗಿ, ಇವಾಗ ನಾವು ಬೆಂಗಳೂರಲ್ಲೆಲ್ಲ ಕಸ ಬೆಳಗ್ಗೆ ಹೊತ್ತು ಗಾರ್ಬೇಜ್ ಅವ್ರು ಬರ್ತಾರೆ ಪಿಕ್ ಮಾಡೋಕ್ಕೆ ಹಾಕ್ತೀವಿ. ಬಟ್ ಹಳ್ಳಿಗಳಲ್ಲಿ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಕಸ ಹಾಕ್ತಾರೆ. ಅಲ್ಲಿ ತಿಪ್ಪೆ ಅಂತ ಮಾಡಿರ್ತಾರೆ, ಒಂದೊಂದು ಮನೆಗೆ ಒಂದೊಂದು ತಿಪ್ಪೆ ಅಂತ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ತೊಗೊಂಡೋಗಿ ಹಾಕ್ತವ್ರೆ. ಅಲ್ಲಿ ತೋರಿಸೋದು ತಿಪ್ಪೆ ತೊಗೊಂಡೋಗ್ತಾರೆ. ಏನಕ್ಕಂದರೆ ಕೌಡಂಗು ಸಗಣಿ ಎಲ್ಲ ಹಾಕಿರುತ್ತಲ್ಲ ಹಸುಗಳು, ಅದೆಲ್ಲ ರಾಶಿ ರಾಶಿ ಇರುತ್ತೆ. ಅದಕ್ಕೆ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಕ್ಲೀನ್ ಮಾಡ್ತಾರೆ. ನೀನು ಯಾವತ್ತಾದ್ರೂ ಹಂಗೆ ಎತ್ತಾಕಿದೆಯಾ? ನಾನು ಇದುವರೆಗೂ ಸಗಣಿನ ಮುಟ್ಟೆ ಎಲ್ಲ ಗೊತ್ತಾ. ಒಂದ್ಸಲ ಗೌರಿ ಹಬ್ಬಕ್ಕೆ ಏನಂತಾರೆ, ಸಗಣಿ ಸ್ವಲ್ಪ ತೊಗೊಬಂದ್ಬಿಟ್ಟು ದೇವ್ರ ಮುಂದೆ ಇರ್ತಾರಲ್ವ, ಗರ್ಕೆಲ್ಲ ಹಾಕ್ಬಿಟ್ಟು ಮುಟ್ಟು ಅಂದ್ರೂ ನನ್ನ ಕವರಲ್ಲೂ ಕೂಡ ಮುಟ್ಲಿ. ಅದೇನೋ ಒಂಥರ ನನಗೆ ಮುಟ್ಟಕ್ಕೆ ಒಂಥರ. ಇನ್ನೂ ಯಾವತ್ತೂ ಟಚ್ ಮಾಡಿಲ್ಲ ನನ್ನ ಸಗಣಿ. ಗಂಜಾನು ಕುದ್ದಿರಲಿಲ್ಲ. ಒಂದ್ಸಲ ದೇವಸ್ಥಾನಕ್ಕೆ ಹೋದಾಗ ಪೂಜಾರಿ ತೀರ್ಥದೊಳಗಡೆ ಮಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ರು, ಅವಾಗೆ ಕುಡಿದಿದ್ದು, ಅವಾಗೆ ಟೇಸ್ಟ್ ಗೊತ್ತಾಗಿದ್ದು. ಅದೇ ನೀನು ಯಾವಾಗಾದ್ರೂ ಸಗಣಿ ಮುಟ್ಟಿದ್ಯಾ? ಬೆರಡಿ ಮಾಡ್ತಿದ್ಲು ಕರೆಕ್ಟಿ ಅವಾಗ ಊರಿಗೆ ಬಂದಾಗ ತಾನೇ. ಬೆರಡಿ ಗೋಡೆ ಮೇಲೆ ತಗ್ಬಿಟ್ಟಲ್ಲ, ಒಂದು ಗೋಡೆ ಇತ್ತು ಅಲ್ಲಿ ತಟ್ಟೋಳು. ನಾನು ಮುಟ್ತಾನೆ ಇರಲಿಲ್ಲ ಅದನ್ನ. ಅಸಹ್ಯ ಅಂತಲ್ಲ, ಬಟ್ ಏನೋ ಒಂಥರ, ನನಗೆ ಯಾವತ್ತೂ ಮುಟ್ಟಿಲ್ಲಲ್ಲ ಅದಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ಸ್ವಲ್ಪ ಹೊತ್ತು ಆದ ನಂತರ ನಾವು ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಬಂದ್ವಿ. ಹಾಗೆ ಬರುವಾಗ ಆನ್ ದ ವೇಯಲ್ಲಿ ಗೋಬಿಯನ್ನು ತಿನ್ಕೊಂಡು, ಸೊ ಹಳ್ಳಿಗಳಲ್ಲಿ ರೇರಾಗಿ ಕಾಣಿಸುತ್ತೆ ಗೋಬಿ ಮತ್ತು ಪಾನಿಪುರಿ ಅಂಗಡಿ. ಸೊ ತಿನ್ಕೊಂಡು ಬಂದ್ವಿ. ನಾನು ಆಗಲೇ ಹೇಳ್ದಂಗೆ ಮನೆಗೆ ಹೋದ್ಮೇಲೆ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ, ಏನಕ್ಕೆ ನನ್ನ ಕಾರ್ಡ್ ಒಳಗಡೆ ಹೋಗಿಲ್ಲ ಅಂತ ಹೇಳಿದೆ. ಬಟ್ ಮನೇಲಿ ವಿಡಿಯೋ ಮಾಡೋಕ್ಕಾಗದಿರೋ ಕಾರಣ ಸೊ ಹೀಗೆ ಹೇಳ್ತಾ ಇದ್ದೀನಿ. ಏನಪ್ಪ ರೀಸನ್ನ ನನ್ನ ಕಾಡಿಗೆ ಹೋಗದೆ ಇರೋದಕ್ಕೆ ಅಂದರೆ, ಅಲ್ಲಿ ಒಂದು ಕೆರೆ ಇದೆ. ಆ್ಯಕ್ಚುಲಿ ಸ್ವಲ್ಪ ದೂರ ಹೋದರೆ ಲೆಫ್ಟ್ ಸೈಡಿಗೆ ಕೆರೆ ಬರುತ್ತೆ. ಆ ದೇವಸ್ಥಾನದಿಂದ ಲೆಫ್ಟ್ ಕೆರೆ ಬರುತ್ತೆ. ಸೊ ಅಲ್ಲಿ ಏನಾಗಿತ್ತು ಅಂದರೆ 2013ವರೆಗೂ ಲೈಕ್ ಜುಲೈ ಮಂತಲ್ಲಿ ಆ ಥರ ಇನ್ಸಿಡೆಂಟ್ ಆಗಿದ್ದು. ಅಲ್ಲಿವರೆಗೂ ಯಾವುದೇ ರೀತಿಯ ಏನೂ ತೊಂದರೆ ಆಗಿರಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅಲ್ಲಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ನನಗೆ ಅವಾಗಿಂದ ಒಂದು ಭಯ ಬಂದುಬಿಡ್ತು. ಓಕೆ, ಅದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಹಾಗೆ ಹಳ್ಳಿಯಲ್ಲೆಲ್ಲ ಹೇಳೋರು, ಆ ಊರಲ್ಲಿ ಯಾರ್ಯಾರೆಲ್ಲ ಸಾಯ್ತಾರೋ ಅವರೆಲ್ಲ ಕಾಡು ಒಳಗಡೆ ಇರೋ ಯಾವುದೋ ಒಂದು ಬೆಟ್ಟದಲ್ಲಿ ಅವರ ಆತ್ಮಗಳಿದೆ ಅಂತ ಏನೇನೋ ಹೇಳಿದ್ರು, ಗೊತ್ತಿಲ್ಲ ಅದೆಲ್ಲ ನನಗೆ. ಬಟ್ ಇದು ಒಂದು ರೀಸನ್ಗೆ ನಾನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಆವಾಗಿಂದ ಹೋಗೋದನ್ನೇ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ರೀಸೆಂಟಾಗಿ ಲೈಕ್ 2 ಇಯರ್ಸ್ ಬ್ಯಾಕು ಇನ್ನೊಬ್ಬರು ಅದೇ ಜಾಗದಲ್ಲಿ ಹೋಗ್ಬಿಟ್ಟು ಅದೇ ಕೆರೆ ಒಳಗಡೆ ಬಿದ್ದುಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಸೊ ನನಗೆ ಅವಾಗ ಇದ್ದಿದ್ದು ಸ್ಟ್ರಾಂಗಾಗಿ ಫೀಲ್ ಆಗೋಯಿತು, ಲೈಕ್ ಈ ಕಾಡು ಒಳಗಡೆನೇ ಹೋಗೋದು ಬೇಡ ಅಂತ. ನಾನು ಈಗ ದೇವಸ್ಥಾನ ಏನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರಲ್ಲ ಅದಕ್ಕೂ ಹೋಗೋದಕ್ಕೂ ಭಯ ಬೀಳ್ತಿದ್ದೆ. ಬಟ್ ದೇವಸ್ಥಾನ ಕಟ್ತಿದ್ದಾರಲ್ಲ ಅಂತ ನಾನು ಅಲ್ಲಿಗೆ ಮಾತ್ರ ಹೋಗಿ ಬರ್ತೀನಿ. ಅದಕ್ಕೆ ಮುಂದೆನೂ ಕೂಡ ಹೋಗಲ್ಲ ನಾನು, ಹಾಗೆ ಒಳಗಡೆನೂ ಕೂಡ ಹೋಗಲ್ಲ. ಅದೇ ಲಾಸ್ಟ್ ನಾನು 2013 ಜುಲೈಯ ಲಾಸ್ಟ್. ನಾನು ಅದಾದಮೇಲೆ ಆ ಕಾಡು ಒಳಗಡೆನೇ ಕಾಲಿಟ್ಟಿಲ್ಲ. ಅದು ಹೇಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದೇ ರೀಸನ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೊ ದಟ್ ನನಗೆ ನಿಮ್ಮ ಒಪಿನಿಯನ್ಸ್ ಏನೇನಿದೆ ನನ್ನ ವಿಡಿಯೋ ಮೇಲೆ ಅಂತ ಗೊತ್ತಾಗುತ್ತೆ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್, ಟೇಕ್ ಕೇರ್.